ಅಪ್ಪ ಅಮ್ಮ ಜೈಲಿಂದ ಬರ್ತಿದ್ದಂಗೆ ಚಟ್ಟ ಕಟ್ಟುದೆ. ಸರಿ, ಏನು ವಿಷಯ ಹೇಳಿ. ನಾನು ತುಂಬ ಹೊತ್ತಿಲ್ಲಿರೋದು ಒಳ್ಳೇದಲ್ಲ. ನೀನು ಆ ಮಂಜುನಾಥ್ನ ಲಾಕ್ ಮಾಡಿದರೆ ವೇದಾಂತ್ ವೀಕ್ ಆಗ್ತಾನೆ ಅಂತ ಹೇಳಿದೆ. ಅದಕ್ಕೆ ನಾನು ಅವನ್ನ ಚೆನ್ನಾಗಿ ಲಾಕ್ ಮಾಡಿಸಿದ್ದೆ. ಅದರಿಂದ ಏನು ಯೂಸ್ ಆಗಲಿಲ್ಲ. ಅದಕ್ಕೆ ಈಗ ಹೊಸ ಪ್ಲಾನ್ ಮಾಡಿದ್ದೀನಿ. ಹೊಸ ಪ್ಲಾನ್? ಏನದು? ವೇದಾಂತ್ ಅವನ ಹೆಂಡತಿನ ತುಂಬ ಲವ್ ಮಾಡ್ತಾನೆ. ಅವನಿಂದ ಹೇಗಾದರೂ ಮಾಡಿ ಅಮೂಲ್ಯನ ದೂರ ಮಾಡಬೇಕು. ಆವಾಗ ಅವನೇ ವೀಕ್ ಆಗ್ತಾನೆ. ಅವನ್ ಸಫರ್ ಆದರೆ ವಿಕ್ರಾಂತ್ ಕೂಡ ಸಫರ್ ಆಗ್ತಾನೆ. ಒಳ್ಳೆ ಐಡಿಯಾ. ನೀವು ಅವರಿಬ್ರನ್ನು ದೂರ ಮಾಡ್ತೀನಿ ಅನ್ನೋದಾದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಎಂಥ ರಿಸ್ಕ್ ಆದ್ರೂ ನಾನು ತಗೋತೀನಿ. ಆದ್ರೆ ಅವರಿಬ್ರು ಮಾತ್ರ ಬೇರೆ ಆಗ್ಬೇಕಷ್ಟೆ. ಆಗ್ಲೇ ನನಗೆ ಸಮಾಧಾನ ಆಗುತ್ತೆ. ಅವರಿಬ್ರು ದೂರ ಆಗೇ ಆಗ್ತಾರೆ. ಅದಕ್ಕೆ ಪ್ಲಾನ್ ಕೂಡ ರೆಡಿ ಇದೆ. ನಾಳೆ ನೀನು ನನ್ನನ್ನು ಮೀಟ್ ಆಗೋ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿ, ನಾನು ನಾಳೆ ಸಿಗ್ತೀನಿ. ಈ ಸುಹಾಸಿನಿ ಎಲ್ಲಿಗೆ ಹೋಗಿದ್ಲು? ಆ ಕಾರ್ ಯಾರ್ದಿರ್ಬೋದು? ಇವಳೇನೋ ಪ್ಲಾನ್ ಮಾಡ್ತಿದ್ದಾಳೆ. ಅದೇನು ಅಂತ ಕಂಡುಹಿಡಿಬೇಕು. ಈ ಫೋಟೋ ನೋಡಿದ್ರೆ ಆರತಿ ಅವರು ಪಕ್ಕಾ ಕಾಲ್ ಮಾಡ್ತಾರೆ. ವಿಕ್ಕಿ ಅವರೇನೋ ಮೆಸೇಜ್ ಕಳ್ಸಿದಾರ. ಇವ್ರಿಗೇನಾಗಿದೆ? ಯಾಕೆ ಈ ಥರ ಫೋಟೋ ಕಳ್ಸಿದಾರ? ಈಗಲೇ ಫೋನ್ ಮಾಡ್ತೀನಿ. ಓಹ್, 100 ವರ್ಷ ಆಯ್ಸಿ ಇವ್ರಿಗೆ. ರೀ ಹೆಂಡತಿ, ವಿಕ್ಕಿ ಅವರೇ, ಏನಾಗಿದೆ ನಿಮ್ಗೆ? ಯಾಕೆ ಈ ಥರ ಫೋಟೋ ಕಳ್ಸಿದ್ದೀರಾ? ನಿಮ್ನ ಈ ಫೋಟೋ ನೋಡಿದ್ರೆ ಏನ್ ಅನಿಸ್ತದೆ ಗೊತ್ತಾ? ಮನೆ ಸಂಸಾರ ಎಲ್ಲ ಬಿಟ್ಟು ಯಾವ್ದೋ ತಪಸ್ಸಿಗೆ ಕೂತಿದ್ದೀರಾ ಅಂತ ಅನಿಸ್ತದೆ. ಹೋಗಿ ವಿಕ್ಕಿ ಅವರೇ, ನಂಗೆ ಈ ಫೋಟೋ ಒಂಚೂರು ಇಷ್ಟ ಆಗ್ಲಿಲ್ಲ. ರೀ ಹೆಂಡತಿ, ನೀವು ಮನೆ ಬಿಟ್ಟು ಹೋದಾದ್ಮೇಲೆ ನಾನು ಅದೇ ರೀತಿ ಕಂಟ್ರಿ ಆಗಿರೋದು. ನೀವು ಮನೆ ಬಿಟ್ಟು ಹೋದ್ಮೇಲೆ ನಾನು ಬಿಳಿ ಗಡ್ಡ ಬಿಟ್ಕೊಂಡು ಎದೆನ ಪರ ಅಂತ ಕೇರ್ಕೊಂಡು ದೇವದಾಸ ಆದ್ರೆ ಹೇಗಿರ್ತೀನೋ ಹಾಗೆ ಕಾಣಿಸ್ತೀನಿ. ಅದಕ್ಕೆ ಫೋಟೋ ಕಳಿಸ್ತೆ. ವಿಕ್ಕಿ ಅವರೇ, ತಮಾಷೆಗೂ ಈ ತರ ಮಾತಾಡ್ಬೇಡಿ. ನನಗ್ ನಿಮ್ನ ದೇವದಾಸ್ ಆಗಿ ನೋಡಕ್ ಇಷ್ಟ ಇಲ್ಲ. ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ? ರೀ ಹೆಂಡತಿ, ನೀವು ಹೋದ್ಮೇಲೆ ತುಂಬಾ ಬೇಜಾರಾಗಿದೆ ಕಣ್ರಿ. ಒಂಟಿತನ ಕಾಡ್ತಿದೆ. ನನಗೇನೋ ನಾನು ಒಬ್ಬನೇನೇನೋ ಅಂತ ಫೀಲ್ ಅನಿಸ್ತಿದೆ. ಯಾವುದ್ರ ಮೇಲೂ ಇಂಟ್ರೆಸ್ಟ್ ತೋರ್ಸೋಕ್ಕಾಗ್ತಾ ಇಲ್ಲ. ಹೊಟ್ಟೆಗೆ ಊಟ ಸೇರ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ. ಅದಕ್ಕೆ ನಿಮಗೆ ಹೇಳೋಣ ಅಂತ ಕಾಲ್ ಮಾಡಿದೆ. ಅದು ಬಿಟ್ಟರೆ ನಿಮಗೆ ಬೇಜಾರು ಮಾಡಬೇಕು ಅಂತ ಏನು ಇಂಟೆನ್ಷನ್ ಇಲ್ಲ. ಓಕೆ, ಆದರೂ ನಿಮ್ಮನ್ನು ಬಿಟ್ಟಿರೋದು ತುಂಬ ಕಷ್ಟ ಆಗ್ತಿದೆ ಕಣ್ರಿ. ವಿಕ್ಕಿ ಅವರೇ, ನೀವು ಹೀಗೆಲ್ಲ ಮಾತಾಡಿದ್ರೆ ನಾನು ಈಗಲೇ ಮನೆಗೆ ವಾಪಸ್ ಬಂದ್ಬಿಡ್ತೀನಿ ಅಷ್ಟೇ. ಹೌದಾ? ಸರಿ, ಹಾಗಿದ್ರೆ. ಆದರೂ ನೀವು ಆ ಬಾಣಂತನಲ್ಲ ಅಲ್ಲೇ ಮಾಡಿಸ್ಕೊಳ್ಬೇಕಾ?
ನಮ್ಮನೇಲೆ ಮಾಡೋಣ ಬನ್ನಿ. ವಿಕ್ಕಿ ಅವರೇ, ಬಾಣಂತನ ಮಾಡೋದಷ್ಟು ಈಸಿ ಅಲ್ಲ. ಅದೇನು ಅಂತ ಬಾಣಂತನ ಮಾಡಿದವ್ರಿಗೆ ಗೊತ್ತು. ಅದು ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ, ಬನ್ನಿ. ಜಸ್ಟ್ 3 ತಿಂಗಳು ವೇಟ್ ಮಾಡಿ, ನನ್ನ ಮಗು ಜೊತೆನೆ ಬರ್ತೀನಿ. ಈಗ ಬಾಣಂತನ ಮಾಡ್ತೀನಿ ಅನ್ನೋರು ಆಮೇಲೆ ಮಗುನ ಹೇಗೆ ನೋಡ್ಕೋತೀರಾ ಅಂತ ಗೊತ್ತಾಗುತ್ತೆ. ಏನು ಇನ್ನು 3 ತಿಂಗಳ? ಅದೆಲ್ಲ ಆಗಲ್ಲ ಕಣ್ರಿ, ನೀವು ಬರಬೇಕು ಅಷ್ಟೇ. ಇಲ್ಲ ಅಂದ್ರೆ ನಾನೇ ನಿಮ್ಮ ಮನೆಗೆ ಬಂದ್ಬಿಟ್ಟು ಕುತ್ಕೊಳ್ತೀನಿ ಅಷ್ಟೇ. ವಿಕ್ಕಿ ಅವರೇ, ಯಾಕೆ ಹಠ ಮಾಡ್ತಿದ್ದೀರಾ? ತವ್ರ ಮನೇಲಿ ಬಾಣಂತನ ಮಾಡೋದಕ್ಕೂ ಗಂಡನ ಮನೇಲಿ ಬಾಣಂತನ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ನಿಮ್ಗೇನಾದ್ರೂ ಗೊತ್ತಿದ್ಯಾ? ಇಲ್ಲ ತಾನೆ? ನಿಮ್ಮ ಹೆಂಡತಿ ಮಗು ಆರೋಗ್ಯವಾಗಿ ಮನೆಗೆ ವಾಪಸ್ ಬರಬೇಕು ಅಂದ್ರೆ ನೀವು ವೇಟ್ ಮಾಡಲೇಬೇಕು. ಹೌದಾ? ಸರಿ, ಆಯ್ತು. ಧ್ರುವ, ನೀನು ಆದಷ್ಟು ಬೇಗ ಹುಷಾರಾಗಬೇಕು. ನೀನು ಹುಷಾರಾಗಬೇಕು ಅಂದರೆ ಚೆನ್ನಾಗಿ ತಿನ್ನಬೇಕು. ಹಾಂ, ಹಠ ಮಾಡಬಾರ್ದು. ಎಲ್ಲಿ ಮಾಡು. ಚೆನ್ನಾಗಿದ್ಯಾ? ಯಾರು ಮಾಡಿರೋದು ಹೇಳು? ವೈಜಯಂತಿ ಅಮ್ಮ. ಅವ್ರು ಮಾಡೋ ಅಡುಗೆ ಅಂದರೆ ನಿಂಗೆ ತುಂಬ ಇಷ್ಟ ಅಂತೆ. ವೈದೇಹಿ ದೀಪ ತಗೊಂಬರಮ್ಮ. ಅಮ್ಮ 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 ವೈದೇಹಿ ವೈದೇಹಿ ವೈದೇಹಿ. ವೇದನ್ ಭಾವನ್ ಫೈಲು. ಈ ಫೈಲ್ ಬೇಕಾ ಧ್ರುವ? ಇರು, ನಾನು ಕೊಡ್ತೀನಿ. ನೋಡ್ತೀಯಾ? ಓಪನ್ ಮಾಡಬೇಕಾ? ಪೆನ್ ಕೊಡ್ಲಾ? ಬರೀತೀಯಾ? ಒಂದು ನಿಮಿಷ ಇರು. ಡಾಕ್ಟರ್, ರಾಜಣ್ಣಗೆ ಏನೂ ಆಗಿಲ್ಲ ತಾನೆ? ನೋನೋ, ಏನೂ ಆಗಿರೋದಿಲ್ಲ, ಟೆನ್ಷನ್ ಮಾಡ್ಕೋಬೇಡಿ. ಡಾಕ್ಟರ್, ಡೋಂಟ್ ಮೈಂಡ್. ಧ್ರುವಾಗ ಯಾಕೋ ತುಂಬ ನೋವು ಕಾಣಿಸ್ತಾ ಇದೆ ಅಂತ ಅನಿಸ್ತಾ ಇದೆ. ಇನ್ನೊಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡ್ಬೋದಾ?
ಐ ಥಿಂಕ್ ಇವ್ರಿಗೆ ಆವಾಗಲೇ ಕೊಟ್ಟಿರೋ ಇಂಜೆಕ್ಷನ್ ಪವರು ಕಡಿಮೆ ಆಗಿದೆ ಅನಿಸುತ್ತೆ. ಅದಕ್ಕೆ ಮತ್ತೆ ನೋವು ಕಾಣಿಸ್ಕೊಳ್ತಾ ಇದೆ. ಇವಾಗ ಇನ್ನೊಂದು ಇಂಜೆಕ್ಷನ್ ಕೊಟ್ಟರೆ ಸರಿ ಹೋಗುತ್ತೆ. ಇದೊಂದೇ ಪೇನ್ ಕಿಲ್ಲರ್ ಇಂಜೆಕ್ಷನ್ ಅಷ್ಟೇ, 2 ನಿಮಿಷ ಆಗೋಗುತ್ತೆ. ರಾಜಣ್ಣ, ಏನಾಗಲ್ಲ, ಪೇನ್ ಕಮ್ಮಿ ಆಗುತ್ತೆ ಆಯ್ತಾ? ನೋಡಿ, ಇವ್ರ ಹೆಬ್ಬೆಳ್ಳಿಗೆ ಪೆಟ್ಟು ಬಿದ್ದಿದೆ. ಮೋಸ್ಟ್ಲಿ ಚಿಕ್ಕ ಫ್ರ್ಯಾಕ್ಚರ್ ಕೂಡ ಆಗಿರ್ಬೋದು. ಎಕ್ಸ್ರೇ ಮಾಡಿದ್ರೆ ಎಕ್ಸಾಕ್ಟ್ಲಿ ಏನು ಅಂತ ಗೊತ್ತಾಗುತ್ತೆ. ಇದೆಲ್ಲ ಸುಹಾಸಿನಿ ಕುತಂತ್ರನ? ಧ್ರುವನ್ಗೆ ಈ ಥರ ಆಗಿದ್ದು ಸುಹಾಸಿನಿಯಿಂದನಾ? ಡಾಕ್ಟರ್, ಫ್ರ್ಯಾಕ್ಚರ್ ಆಗೋದಕ್ಕೆ ಹೇಗೆ ಸಾಧ್ಯ? ಏನಾಗಿದೆ ರಾಜಣ್ಣಂಗೆ? ಅದಿತಿ, ನೀನ್ ರಾಜಣ್ಣನ ಜೊತೆಗೆ ಇದ್ದಲ್ಲ, ಏನೇ ಆಯ್ತು? ಸರಿ, ನಾನೇನು ಬರ್ತೀನಿ. ದಿಕ್ಕೆ ಧ್ರುವ, ಒಬ್ಬನೇ ಎಲ್ಲಿ ಓಡಾಡೋದಕ್ಕೆ ಟ್ರೈ ಮಾಡಬೇಡ ಅಂತ ಹೇಳೋದು. ಈಗ ನೋಡು ಹೇಗೆ ಮಾಡ್ಕೊಂಡಿದ್ಯಾ ಅಂತ. ಇನ್ನು ಸ್ವಲ್ಪ ದಿನ ಅಷ್ಟೇ, ಹುಷಾರಾದ್ಮೇಲೆ ಎಷ್ಟು ಬೇಕಾದರೂ ಓಡಾಡ್ಬೋದು, ಆಯ್ತಾ? ಅದಿತಿ, ಮೊದಲು ಧ್ರುವ ಯಾವಾಗಲೂ ಇದೇ ರೂಮ್ನಲ್ಲೇ ಇರ್ತಾ ಇದ್ದ. ಅದಕ್ಕೆ ಇಲ್ಲಿ CCTV ಕ್ಯಾಮ್ರಾ ಕೂಡ ಇತ್ತು. ಏನಾದರೂ ಹೆಚ್ಚು ಕಡಿಮೆ ಆದರೆ ನಮಗೆ ಗೊತ್ತಾಗ್ತಾ ಇತ್ತು. ಆದರೆ ಈಗ ನೀನು ಬಂದಿದೆಯಲ್ಲ, ನೀನು ಅವನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀಯ ಅನ್ನೋ ನಂಬಿಕೆಯಿಂದ CCTVನೂ ತೆಗೆಸ್ಬಿಟ್ಟಿದ್ದೀವಿ. ನೀನು ಯಾವಾಗಲೂ ಅವನ ಜೊತೆನಲ್ಲೇ ಇದ್ದು ಅವನನ್ನ ನೋಡ್ಕೋಬೇಕು. ಹೀಗೆಲ್ಲ ನೀನು ಅವನೊಬ್ಬನ್ನೇ ಬಿಟ್ಟು ಕೇರ್ಲೆಸ್ ಆಗಿ ಅಲ್ಲಿ ಇಲ್ಲಿ ಓಡಾಡ್ತಾ ಇರಬೇಡ. ಅದಿತಿ, ಅಮ್ಮ ಹೇಳ್ತಾ ಇರೋದು ನಿಜ. ಅವನೊಬ್ಬನೇ ಇದ್ರೆ ತುಂಬ ಕಷ್ಟ ಆಗತ್ತೆ. ಅವನ್ನ ಬಿಟ್ಟು ಎಲ್ಲಿಗೂ ಹೋಗೋಗಿಲ್ಲ. ಅವನೊಬ್ಬನೇ ಇದ್ರೆ ಮತ್ತೆ ಎದುರಾಡಕ್ಕೆ ಟ್ರೈ ಮಾಡ್ತಾನೆ. ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವನ ಬಿಟ್ಟು ಎಲ್ಲಿಗೂ ಹೋಗಬೇಡ, ಗೊತ್ತಾಯ್ತಾ? ಹಾಗೆ ಅವನಿಗೇನಾದರೂ ವಾಕ್ ಮಾಡಬೇಕು ಅಂತಿದ್ರೆ ವಾಕರ್ ಕೊಡು, ಇಲ್ಲಾಂದರೆ ಹಾಗೆ ಬಿಡಬೇಡ. ಅಮ್ಮು, ಅಣ್ಣಂಗೆ ವಿಷಯ ಹೇಳ್ದ? ಅಯ್ಯೋ, ವೇದಾಂತಿಗೆ ವಿಷಯನೇ ಗೊತ್ತಿಲ್ಲ. ನಾನು ಕಾಲ್ ಮಾಡಿ ವಿಷಯ ತಿಳಿಸ್ತೀನಿ. ಅದಿತಿ, ಅದಕ್ಕೆ ರಾಜಣ್ಣಗೆ ಏನಾದರೂ ಕುಡಿಯೋದಕ್ಕೆ ಮಾಡಿಕೊಡಿ. ಬೇಸಿಕಲಿ ನೀನು ಮಾಡಿರೋ ಪೂರಿ ಚೋಲೆ ತಿಂದ್ರೆ ಮನುಷ್ಯನ ಕತೆ ಅಷ್ಟೇ. ಯೋ,
ಈ ವಿಡಿಯೋನಾದ್ರೂ ಅಪ್ಲೋಡ್ ಮಾಡಿದ್ರೆ ಕಾಮೆಂಟ್ಸ್ ಅಲ್ಲಿ ನಂಗೆ ಜನ ಉಗ್ದು ಉಪ್ಪಿನಕಾಯಿ ಹಾಕ್ತಾರೆ. ಏನಯ್ಯ ನೀನು ಹೆಂಡತಿ ಮೇಲೆ ಒಂಚೂರು ಕರುಣೆ ಇಲ್ವಾ ನಿಂಗೆ? ಯಾಕಯ್ಯ ನಾನು ಹೊಟ್ಟೆ ಉರಿಸ್ತೀಯಾ? ಕಷ್ಟಪಟ್ಟೇನು ಅಡುಗೆ ಮಾಡ್ಕೊಂಡ್ ಬಂದ್ರೆ ಈಗ ಹೇಳೋದು. ಫಸ್ಟ್ ಆಫ್ ಆಲ್ ನಿನಗೆ ಟೇಸ್ಟೇ ಇಲ್ಲ ಅಂತೇಳಿ ನಿನಗೆ ಅಡುಗೆ ಮಾಡಿ ತಂದ್ಕೊಡ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಇನ್ಮೇಲಿಂದ ನಿನಗೆ ಒಂದು ಲೋಟ ಕಾಫಿ ಅಲ್ಲ, ಒಂದು ಖಾಲಿ ಲೋಟನೂ ತಂದ್ಕೊಡಲ್ಲ. ನೋಡ್ತಾ ಇರು. ಬಜಾರಿ ಆನೆಸ್ಟ್ ರಿವ್ಯೂ ಕೊಡ್ಬೇಕು ಅಂತ ನೀನ ತಾನೇ ಹೇಳಿದ್ದು. ಆನೆಸ್ಟ್ ಆಗಿ ಹೇಳು ಅಂದ್ರೆ ಈ ತರ ನಾ ಹೇಳೋದು. ಕತ್ತೆಗೆಂಡು ಕಸ್ತೂರಿ ಪರಿಮಳ. ನೀನು ಯಾವತ್ತಾದ್ರೂ ಅಡುಗೆ ಮನೆ ಕಡೆ ಮುಖ ಹಾಕಿದಿದ್ರೆ ನಿನಗೂ ಗೊತ್ತಾಗಿರೋದು ಅಡುಗೆ ಮಾಡೋದು ಹೇಗೆ, ಹೊಸ ರುಚಿ ಕಂಡಿಡಿಯೋದು ಎಷ್ಟು ಕಷ್ಟ ಅಂತ. ಯಾರೋ ಮಾಡಿದನ್ನ ತಿಂದ್ಬಿಟ್ಟು ಹಾಗಿದೆ ಹೀಗಿದೆ ಅಂತ ಕಾಮೆಂಟ್ ಹೊಡೆಯೋದಕ್ಕೆ ನಮಗೂ ಬರುತ್ತೆ. ಅದಕ್ಕೆ ನೀನೇನು ಬೇಕಾಗಿಲ್ಲ. ಬಜಾರಿ ಸುಮ್ಮನೆ ನನ್ನ ಪ್ರವೋಕ್ ಮಾಡ್ಬೇಡ. ನಾನು ಮನ್ಸು ಮಾಡಿದ್ರೆ 5 ಸ್ಟಾರ್ ಹೋಟೆಲ್ ಶೆಫ್ ಲೆವೆಲ್ಗೆ ಅಡುಗೆ ಮಾಡ್ತೀನಿ. ಓ ಹೌದಾ? ಇದಪ್ಪ ವರ್ಷೆ ಅಂದ್ರೆ ನಿನಗೆ ನಾನು ಓಪನ್ ಚಾಲೆಂಜ್ ಆಗ್ತಿದ್ದೀನಿ. ಮಾಡು, ಅದೇನು ದಬಾಕ್ತಿ ಅಂತ ನಾನು ನೋಡೇ ಬಿಡ್ತೀನಿ. ಹೌದಾ? ಸರಿ, ಏನ್ ಬೇಕು ಹೇಳು. ಸಿಂಪಲ್ ಆಗಿ ಉಪ್ಪಿಟ್ಟು ಪಲಾವ ಮಾಡು. ಸರಿ, ಡನ್. 5 ಮಿನಿಟ್ಸ್ ರೆಡಿ ಮಾಡ್ಕೊ. ಮೊದಲು ಮಾಡ್ಕೊಂಡ್ ಬಾ, ಆಮೇಲೆ ಹೇಳ್ತೀನಿ. ಅಷ್ಟೇ ತಾನೆ? ಡನ್. ಇವನೇನಾದ್ರೂ ಚೆನ್ನಾಗಿ ಅಡುಗೆ ಮಾಡ್ಬಿಡ್ತಾನ? ಚಾನ್ಸೇ ಇಲ್ಲ. ಅಡುಗೆ ಬಗ್ಗೆ ಏನು ಗೊತ್ತಿಲ್ಲ ಅವನಿಗೆ. ಕುಂಬಳಕಾಯಿ ಫೋನ್ ಮಾಡ. ಲೇ ಕುಂಬಳಕಾಯಿ ಎಲ್ಲೇ ಇದೆಯಾ? ಏಯ್, ಯಾವಾಗಲೂ ರಾಜಣ್ಣನ ಕಚ್ಕೊಂಡಿರ್ಬೇಡ, ಸ್ವಲ್ಪ ಕೆಳಗೆ ಬಾ. ತಪ್ಪತ್ತಾದ್ರೂ ಎಂಟರ್ಟೈನ್ಮೆಂಟ್ ಶೋ ನಡೆಯುತ್ತೆ ಇವಾಗ. ಬೇಗ ಬಾ, ಬೇಗ ಬಾ. ವೇದಾಂತ್ ವಸಿಷ್ಠ ಅವರೇ, ಬೇಗ ಬೇಗ ಅಡುಗೆ ಮಾಡಿ. ಹಸಿತಾದ ನೋಡಿ, ನೀವೆಲ್ಲ ಡಿಸ್ಟರ್ಬ್ ಮಾಡ್ತಿದ್ದೀರಾ. ನಾನು ತುಂಬ ಕಾನ್ಷಿಯಸ್ ಆಗ್ತಾ ಇದ್ದೀನಿ. ಅಡುಗೆ ಮಾಡುವಾಗ ಹೀಗೆಲ್ಲ ಡಿಸ್ಟರ್ಬ್ ಮಾಡಬಾರ್ದು. ಪ್ಲೀಸ್ ಹೊರಡಿ. ದೇವ್ರು, ನಿನ್ ಮೇಲೆ ನನಗೆ ನಂಬಿಕೆ ಇಲ್ಲ. ಆಮೇಲೆ ನಾವೆಲ್ಲ ಆ ಕಡೆ ಹೋದ್ಮೇಲೆ ಹೋಟ್ಲಿಂದ ತರಿಸ್ಬಿಟ್ಟು ನಾನೇ ಅಡುಗೆ ಮಾಡಿದ್ದು ಅಂತ ಕೊಚ್ಕೊಂಡ್ಬಿಟ್ರೆ ನೀನು ಹೇಳಿದ ಮಾತ್ರಕ್ಕೆ ಹಾಗೆಲ್ಲ ಮಾಡಲ್ಲ ನಾನು. ಚಾಲೆಂಜ್ ಒಪ್ಕೊಂಡ್ಮೇಲೆ ಕಷ್ಟನೋ ಸುಖನೋ ಮಾಡ್ತೀನಿ. ನನ್ನ ಸೀಕ್ರೆಟ್ ರೆಸಿಪಿನೆಲ್ಲ ನೋಡ್ಕೊಳ್ಬೇಡಿ ನೀವು. ನೋಡಿ, ಏ ಚಾಮುಂಡಿ, ಎಲ್ಲರೂ ಕರ್ಕೊಂಡು ಪ್ಯಾಕಪ್ ಹೊರಡು. ಹೋಗು. ಅಣ್ಣ, ನಾವು ಸೈಲೆಂಟ್ ಆಗಿ ನೋಡ್ತೀವಿ, ಏನು ಮಾತಾಡಲ್ಲ. ನೋಡ್ಬೇಕಿದ್ರೆ ಹೊರಡು. ದೊಡ್ಡ ಯೂನಿಯನ್. ಏ ಬಂದ್ರೆ ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ನಿಜವಾಗ್ಲೂ ನೀವೇ ಮಾಡಿರೋದಾ? ಆಫ್ ಕೋರ್ಸ್. ಬಜಾರಿ, ತಿನ್ನೋದಕ್ಕೆಲ್ಲ ಹಾಗೆಲ್ಲ ಕೆತ್ಕಿ ಮಾಡಬಾರ್ದು. ಸೇರ್ಸಿದ್ಯಾ ಅಂತ ನೋಡ್ತಾ ಇದ್ದೀನಿ ಇರು. ನೀವಿಬ್ರು ಪ್ಲೀಸ್ ಜಗಳ ನಿಲ್ಲಿಸ್ತೀರಾ? ಅಮ್ಮ, ಬೇಗ ತಗೊಂಬಾ. ಮಿಸ್ಟರ್ ವೇದಾಂತ್ ಸಿಸ್ಟರ್ ಏನ್ ನಳಪಾಕ ಮಾಡಿದ್ದಾರೆ ಅಂತ ನೋಡೋಣ. ಇದು ಪುಣ್ಯ ಆದ್ರೂ ಕಟ್ಕೊಳ್ಳೋಣ. ಬಾ. ಟೇಸ್ಟ್ ಮಾಡಾದ್ಮೇಲೆ ಹೇಳ್ತೀನಿ. ಆಫ್ ಕೋರ್ಸ್. ಹೋಗು ಹೋಗು.
ಲೈಫಲ್ಲಿ ತಿಂದಿರಲ್ಲ ಹಾಗೆ ಮಾಡಿದ್ದೀನಿ. ಮಿಸ್ಟರ್ ವೇದಾಂತ್ ವಸಿಷ್ಠ ಅವರೇ, ಟೇಸ್ಟ್ ಮಾಡ್ಬೋದಾ? ಅಫ್ಕೋರ್ಸ್ ತಿನ್ಬೋದು. ತಿನ್ನಿ. ಅದಿತಿ, ಅದಕ್ಕೆ ರೆಡಿನಾ? ವೇದಾಂತ್ ವಸಿಷ್ಠ ಅವ್ರು ಮಾಡಿರೋ ಭರ್ಜರಿ ಪಲಾವ್ನ ಟೇಸ್ಟ್ ಮಾಡೋದಕ್ಕೆ. ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದೆ. ನಿನ್ನ ಕೈ ರುಚಿ ತುಂಬ ಚೆನ್ನಾಗಿದೆ. ನನ್ನ ಲೈಫಲ್ಲೇ ಇಂಥ ಪಲಾವ್ ತಿಂದಿರಲಿಲ್ಲ. ಇಷ್ಟು ಚೆನ್ನಾಗಿರೋ ಅಡುಗೆ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಹಾಗೆ ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕೆ ಸಾರಿ. ಅದಿತಿ, ಈ ತಿನ್ನು, ಅವ್ರನ್ನ ಆಮೇಲೆ ನೋಡಿದ್ರು. ಒಂದು ನಿಮಿಷ. ನಾನು ನೋಡ್ತಿದ್ವಿ. ಪಲಾವ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಅದು ಪಾರ್ಸೆಲ್ ಕೊಡೋರು ರಾಯ್ತ ಕೊಡೋದು ಮರ್ತರಂತೆ, ಅದನ್ನ ಕೊಟ್ಟು ಹೋದ್ರು ಅಷ್ಟೇ. ಮಿಸ್ಟರ್ ವೇದಾಂತ್ ವಸಿಷ್ಠ. ಹಲೋ, ಮೀಟಿಂಗ್ ಫಿಕ್ಸ್ ಆಯ್ತಾ? ಆಗಿಲ್ವಾ? ಫಸ್ಟ್ ಫಿಕ್ಸ್ ಮಾಡಿ. ಹಾ, ಹೇಳಿ. ಕುಕ್ಕಿಂಗ್ ಒಂದು ಕಲಾತ್ಮಕ ಕುಸಿರಿ. ಅದನ್ನ ಕೆಲವು ಪದಾರ್ಥಗಳಿಂದ ಮಾಡ್ತಾರೆ. ಕೆಲವು ಸಲ ಕೋಪ ಬರೋ ಚಾನ್ಸಸ್ ಕೂಡ ಇರುತ್ತೆ. ನೋಡು, ನಿನಗೆ ಅವೆಲ್ಲ ಅರ್ಥ ಆಗಲ್ಲ. ದಯವಿಟ್ಟು ನೀನು ಜೊತೆ ಹೋಗಿ ಟೈಮ್ ಸ್ಪೆಂಡ್ ಮಾಡ್ಬಾ. ನಾನು ಬರೋದು ಚೆನ್ನಾಗಿ ಕಾಣೋದಿಲ್ಲ. ನಾನು ಇಲ್ಲೇ ವೇಟ್ ಮಾಡ್ತೀನಿ. ಏನಾಗ್ರಜ ನೀನು ಫಿಲಾಸಫಿ ಎಲ್ಲ ಹೊಡಿತಾ ಇದ್ಯಾ? ನೋಡು, ನಾನು ಆರ್ತಿ ನಿನ್ನ ಮೂರನೇವನು ಅಂತ ಯಾವತ್ತೂ ಕನ್ಸಿಡರ್ ಮಾಡಿಲ್ಲ. ನಿನ್ನ ಇಲ್ಲಿಟ್ಟಿದೀವಿ, ಇಲ್ಲಿ. ಇವಾಗ ನೀನ್ ಇಲ್ಲಿ ತನಕ ಬಂದು ಆರ್ತಿ ಅವ್ರ ಮನೆ ತನಕ ಬರ್ಲಿಲ್ಲ ಅಂತ ಅಂದ್ರೆ ಆರ್ತಿ ಅವರೇ ಬೇಜಾರ್ ಮಾಡ್ಕೋತಾರ ರಜಾ. ಪ್ಲೀಸ್ ಫೋರ್ಸ್ ಮಾಡ್ಬೇಡ, ಆಲ್ರೆಡಿ ಟೈಮ್ ಆಗಿದೆ. ಪ್ಲೀಸ್ ಹೋಗಿ ಮಾಮೂಲಿ ಕೊಟ್ಬಿಟ್ ಬಾ ಪ್ಲೀಸ್. ಬೇಕಾ? ಮಧ್ಯರಾತ್ರಿ 1:15 ಆಗಿದೆ. ನೋಡು, ಇಷ್ಟೊತ್ತಲ್ಲಿ ಎಲ್ಲರೂ ಮಲ್ಕೊಂಡಿರ್ತಾರೆ.
ನೀನು ಕಿಟಕಿಯಿಂದ ಆರ್ತಿ ಅವ್ರನ್ನ ಮಾತಾಡಿಸಿ ಮಾವಿನಕಾಯಿ ಕೊಟ್ಬಿಟ್ಟು ಬಂದ್ಬಿಡು. ಸ್ವಲ್ಪ ನಾಯ್ಸ್ ಮಾಡಿದ್ರು ಅಪ್ಪ ಅಮ್ಮ ಎದ್ದೊಳ್ತಾರೆ. ಆಮೇಲೆ ನಿನಗೆ ಇಷ್ಟೊತ್ತಲ್ಲಿ ಮಾವಿನಕಾಯಿ ಇಟ್ಕೊಂಡು ಯಾಕೆ ಬಂದಿದ್ಯಪ್ಪ, ಬೆಳಗ್ಗೆ ಬರ್ಬೋದಿತ್ತಲ್ವ ಅಂತ ಬೈತಾರೆ. ಎಸ್ ಅಗ್ರಜ, ಯು ಆರ್ ಆಲ್ವೇಸ್ ರೈಟ್. ಅದಕ್ಕೆ ದೊಡ್ಡವರು ಹೇಳಿರೋದು ಎಲ್ಲ ತಿಳ್ಕೊಂಡಿರೋ ಜೊತೆ ಇರಬೇಕು ಅಂತ. ಅಗ್ರಜ, ಒಂದು ಕೆಲಸ ಮಾಡ್ತೀನಿ, ಈ ಮಾವಿನಕಾಯಿನ ನಾನು ಆರ್ತಿ ಅವ್ರಿಗೆ ಹೋಗಿ ಕೊಟ್ಬರ್ತೀನಿ. ಆರ್ತಿ ಅವರು ಈ ಟೈಮಲ್ಲಿ ಕೇಳಿದಾರೆ ಅಂತ ಗೊತ್ತಾದ್ರೆ ನನ್ನ ಅಗ್ರಜನ ಆರ್ತಿ ಅವ್ರನ್ನ ಪಕ್ಕ ಹೋಗೆ. ಪಾಪ ಆರ್ತಿ ಅವರು ನಾನು ಮಾವಿನಕಾಯಿ ತಗೊಂಡ್ಬರ್ತೀನಿ ಅಂತ ವೆಯ್ಟ್ ಮಾಡಿ ಮಾಡಿ ಹಾಗೆ ಮಲ್ಕ್ಬಿಟ್ಟಿದ್ದಾರೆ. ಛೇ, ಈ ಟೈಮಲ್ಲಿ ಅವ್ರಿಗೆ ತೊಂದರೆ ಕೊಟ್ಬಿಟ್ಟೆ. ಸ್ವಲ್ಪ ಬೇಗ ತಗೊಬಂದಿದ್ರೆ ಹೊಟ್ಟೆ ತುಂಬ ತಿಂದು ಕಣ್ಣು ತುಂಬ ನಿದ್ದೆ ಮಾಡಿರೋದು. ಈಗ ಮಾವಿನಕಾಯಿ ಕೊಟ್ಟರೆ ಚೆನ್ನಾಗಿರಲ್ಲ. ಆರ್ತಿ ಅವ್ರಿಗೆ ಆಟ ಆಡ್ಸ್ಬಿಟ್ಟು ಕೊಡ್ಬೇಕು. ವಿಕ್ಕಿ ಅವರ ಹೆಂಡತಿ ಸ್ವಲ್ಪ ನಿಧಾನಕ್ಕೆ ಮಾತಾಡ್ರಿ, ಅಂಜು ಎದ್ಬಿಟ್ರೆ ಕಷ್ಟ. ವಿಕ್ಕಿ ಅವರೇ, ನೀವ್ ಯಾವಾಗ ಬಂದ್ರಿ? ಅದೇ ನೀವು ಕೋಳಿ ತರ ತೂಗುಡ್ಸಿದ್ರಲ್ಲ ಅವಾಗ ಬಂದೆ. ಮಾವಿನಕಾಯಿ ತಂದಿದ್ದೀನಿ, ತಗೊಳ್ಳಿ. ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ, ನೀವು ತಗೊಂಡ್ ಬರಲ್ವೇನೋ ಅಂತ ಅನ್ಕೊಂಡಿದ್ದೆ. ನನ್ನ ಆಸೆನೆಲ್ಲ ಈಡೇರಿಸ್ತಿದ್ದೀರಲ್ಲ, ತುಂಬ ಥ್ಯಾಂಕ್ಸ್ ವಿಕ್ಕಿ ಅವರೇ.
ಗುಡ್ ಮಾರ್ನಿಂಗ್ ಬಾಪ ಒಳಗೆ. ಎಂಟಿ ಏನ್ರಿ ನೀವು ಇನ್ನೂ ರೆಡಿನೇ ಆಗಿಲ್ಲ? ಟೈಮ್ ಆಯ್ತು ಕಣ್ರಿ, ನೆನ್ನೆನೆ ಹೇಳಿದ್ನಲ್ಲ ಬೇಗ ಹೋಗಿ ರೆಡಿ ಆಗಿ. ರೀ ನಿಮ್ಮ ಅಳಿಯಂದ್ರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಗೊತ್ತಾ? ಬೆಕ್ಕಿ ನೀವಿಬ್ರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ. ನಾನು ನಿಮ್ಮಿಬ್ರು ಡ್ಯಾನ್ಸ್ನ 4 ಸಲ ನೋಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಹೌದಪ್ಪ ರೀ, ರಾತ್ರಿ ಡ್ಯಾನ್ಸ್ ಬೇರೆ ಮಾಡಿದ್ರ ಇವರಿಬ್ರು? ಹೇಳಿದ್ರೆ ನಾನು ನೋಡ್ತಿದ್ನಲ್ಲ, ಮಿಸ್ ಆಗೋಯ್ತಲ್ಲ.